ಒಂದು ಮುಖ್ಯಮಂತ್ರಿಗಳಿಗೆ ಮನವಿ ಮತ್ತು ಒತ್ತಾಯ ಎರಡೂ ಮಾಡಿ ಬಂದಿದ್ದೀವಿ. ಏನಪ್ಪ ಅಂತಂದರೆ, ಇವತ್ತು ಮುನಿರತ್ನ ಅವರು ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ್ದು ಒಂದೇ ಮಾತಾಡಲಿಲ್ಲ, ಒಕ್ಕಲಿಗರದ್ದು ಒಂದೇ ಮಾತಾಡಲಿಲ್ಲ. ಅವರು ಮಾಡಿರೋದು ನೋಡಿದ್ರೆ ಅಥವಾ ಅವ್ರ ಮೇಲೆ ಆರೋಪಗಳು ಬರ್ತಾ ಇರೋದು ನೋಡಿದ್ರೆ ಮಾನವ ಕುಲಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಬರ್ತಾ ಇರೋದು. ನಮ್ಗೆ ಎಷ್ಟು ಸತಿ ಎಷ್ಟು ಸುಳ್ಳು ನಮಗೆ ಗೊತ್ತಿಲ್ಲ. ನಿಮ್ಮ ಮಾಧ್ಯಮಗಳಲ್ಲಿ ನೋಡಿದ್ಮೇಲೆ ನಮಗೆ ಇದಕ್ಕೇನಾದ್ರು ಕೂಡ ಒಂದು SIT ಮಾಡಿಸ್ಬೇಕು ಅಂಥೇಳಿ ಇವತ್ತು ಒತ್ತಾಯ ಮಾಡಿದ್ದೀವಿ. ಕಾರಣ ಇಷ್ಟೇ, ಈಗ ಅವರು ಬಲವಾಗಿ ಕೇಳಿಬರ್ತಾ ಇರೋದು ಏನಂದರೆ, ಬರೀ ರಾಜಕಾರಣಿಗಳಷ್ಟೇ ಅಲ್ಲ, ಪೊಲೀಸ್ ಅಧಿಕಾರಿಗಳು, ಇಂಜಿನಿಯರ್ಗಳು, KS, IAS, IPS ಈ ಥರ ಎಲ್ಲ ವರ್ಗದ ಅವರ ಮುಖಂಡರುಗಳು, ಅಂದರೆ ಅವ್ರ ಜೊತೆಲ್ಲ ಅವರಲ್ಲ, ಅವ್ರದ್ದು ಸೇರಿದಾಗೆ ಭಾಳಷ್ಟು ಜನ ಈ ಥರ ಮಾಡಿದ್ದಾರೆ ಅಂಥೇಳಿ ಬಂದಿದೆ. ಸೊ ಹಾಗಾಗಿ ಈಗ ನೀವು ಎಲ್ಲ ಕಡೆ ಈಗ ಮುಂದೆ ಈಗ ಅಲ್ಲಿ 2 ಕಡೆ ಸ್ಟೇಷನ್ 2 ಕಂಪ್ಲೇಂಟ್ ಆಗಿತ್ತು. ಇವತ್ತು ಈ ನೆನ್ನೆ ಇಲ್ಲಿ ನಮ್ಮ ಬೆಂಗಳೂರು ರಾಮನಗರ ಜಿಲ್ಲೆನಲ್ಲಾಗಿದೆ, ಬೆಂಗಳೂರು ದಕ್ಷಿಣ ಜಿಲ್ಲೆನಲ್ಲಾಗಿದೆ. ಇದೇ ಥರ ಇನ್ನೆಲ್ಲೆಲ್ಲಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ನಾವೇನು ಹೇಳಿದ್ವಿ ಇವತ್ತು ಅಂತಂದರೆ, ನೀವು ಒಳ್ಳೆಯ ಅಧಿಕಾರಿ ಹಾಕಿ ನೀವು SITನ ರಚನೆ ಮಾಡಿ ಅದ್ರ ಮೂಲಕ ತನಿಖೆ ಮಾಡಿ ಇದ್ರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀವಿ ನಾವು. ಅದಕ್ಕೆ CM ಅವರು ಇವತ್ತಿನ ದಿನ ನಾನು ಪರಮೇಶ್ವರ್ ಹತ್ರ ಮಾತ್ರ ಗೃಹ ಮಂತ್ರಿಗಳ ಜೊತೆ ಮಾತಾಡಿ ತೀರ್ಮಾನ ಮಾಡ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಬಿಜೆಪಿಯವರು ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋ ಆರೋಪ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ಇದ್ದಾಗ ಮಾಡಲಿಲ್ಲ, ಈಗ ಮಾಡ್ತಾ ಇದ್ದಾರೆ ಸಮರ್ಥನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಮುನಿರತ್ನವರು. ನೋಡಿ, ಇದು ಕುಮ್ಮಕ್ಕೆ ಯಾರು? ಅಶ್ವಕ್ಕೆ ಕುಮಾರಸ್ವಾಮಿ ಅವರೇ. ಅವ್ರ್ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡಬೇಕಲ್ಲ, ಯಾರನ್ನ ಮಾಡಿಲ್ಲ ರೀ. ನಾನು ಹೇಳ್ದು BJP JDS ಕಾಂಗ್ರೆಸ್ ಬೇಡ, ಮಾನವ ಕುಲಕ್ಕೆ ಅವಮಾನ ಅಲ್ಲ ಇದು. ನಿಜನ ಸುಳ್ಳು ಹೇಳಿ ನಾನು ಪಕ್ಷದ ಮೇಲೆ ಮಾತಾಡ್ತಾ ಇಲ್ಲ. ಅವ್ರು ಕುಮ್ಮಕ್ಕೆ ಇವರೇ ಕೊಡ್ತಾವ್ರೆ ಹಂಗಾರೆ. ಯಾರು? ಅಶೋಕು ಕುಮಾರಸ್ವಾಮಿ. ನೆನ್ನೆ ಮೊನ್ನೆ ಮಾಧ್ಯಮದಲ್ಲಿ ಬಂದಿದೆ, TV ಮಾಧ್ಯಮಗಳಲ್ಲಿ ಅಶೋಕ್ ಮೇಲೇ ಟ್ರೈ ಮಾಡಿದ್ರು ಅವರು ಇಂಜೆಕ್ಟ್ ಮಾಡೋಕ್ಕೆ HIV ಅಂತ. ನೀವೇ ಹೇಳಿ. ನಾನು ಹೇಳೋದು ಅವರು ಇವರು ಅಂತಲ್ಲ. ಇವ್ರು ಕುಮ್ಮಕ್ಕಿಲ್ಲ ಅಂದರೆ ಅವರು ಸುಮ್ಮನಿರೋರು, ಇವ್ರು ಕುಮ್ಮಕ್ಕೆ ಕೊಟ್ಕೊಂಡಾಗ ಮಾಡ್ತಾವ್ರೆ ಹಂಗಾರೆ. ಕುಮಾರಸ್ವಾಮಿ ಮಾತಾಡಬೇಕು ಇವತ್ತು, ಯಾರನ್ನಾಗಲಿ ಕಠಿಣ ಕ್ರಮ ಕೈಗೊಳ್ಳಿ ಅಂತ. ಅಶೋಕ್ ಹೇಳಬೇಕು, ಯಾರನ್ನಾಗಲಿ ಕಠಿಣ ಕ್ರಮ ಕೈಗೊಳ್ಳಿ ಅಂತ. ಈಗ ಏಡ್ಸ್ ಪೇಷಂಟ್ಗಳನ್ನ ಕಳಿಸಿ ಹನಿ ಟ್ರ್ಯಾಪ್ ಮಾಡುವಂಥದ್ದು ಏನಿದೆ ಅದರಲ್ಲಿ? ಮನುಷ್ಯರು ಮಾಡೋಂಥದ್ದ? ಹೇಳಿ, ನೀವೇ ಹೇಳಿ. ಅದ್ರಲ್ಲಿ ಯಾರು ಇದ್ದಾರೋ ಗೊತ್ತಿಲ್ಲ ನಮಗೆ. ಯಾವ ಕ್ಯಾಟಗರಿ ಜನಗಳನ್ನ ಅವ್ನು ಆಯ್ಕೆ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಬಟ್ ನಮಗಿರೋ ಮಾತಾಡ್ತಾ ಇರೋದು ನೋಡೋದು, ಈಗ ಜನಗಳು ಮಾತಾಡೋದು ಬಾಯಿಂದ ಬಾಯಿಗೆ ಇಂಜಿನಿಯರ್ಗಳಿದ್ದಾರೆ ಅದರಲ್ಲಿ. ಇಂಜಿನಿಯರ್ಗಳು ಮೇಯ್ನಾಗಿ ಯಾಕೆ ಅಂತಂದರೆ ಇದನ್ನು ಬರ್ಸೋದಕ್ಕೆ ಅಂಥದ್ದು ಬಿಲ್ಗಳನ್ನ ಬರ್ಸ್ಕೊಳ್ಳೋದಕ್ಕೆ, ಪೊಲೀಸ್ ಅಧಿಕಾರಿಗಳನ್ನ ಕೈಲಿಟ್ಕೊಂಡು ಪೊಲೀಸ್ ಅಧಿಕಾರಿಗಳನ್ನ ಮಾಡಿರ್ತಕ್ಕಂಥದ್ದು, ಈ KS ಅಧಿಕಾರಿಗಳನ್ನ ಮಾಡಿರ್ತಕ್ಕಂಥದ್ದು, IAS IPS ಅಧಿಕಾರಿಗಳನ್ನ ಮಾಡಿರ್ತಕ್ಕಂಥದ್ದು. ಆಮೇಲೆ ತನ್ನ ಜೊತೆಲಿ ಅವರಲ್ಲ, ಅವ್ರ ಜೊತೆಲಿರೋರು, ನಮ್ಮ ಜೊತೆಲಲ್ಲ, ಅವ್ರ ಜೊತೆಲಿರುವಂಥ ಮುಖಂಡರುಗಳೇನವ್ರು ಅವ್ರನ್ನೇ ಮಾಡಿ ಇಟ್ಕೊಂಡವ್ರಂತ. ಯಾಕೆಂದರೆ ಅವನೆಲ್ಲೂ ಹೋಗಬಾರ್ದು, ಬೇಕಾದಾಗ ಯೂಸ್ ಮಾಡಬೇಕು ಅಂತ. ಸೊ ಹಾಗಾಗಿ ಇದು ಯಾವುದೇ ಒಂದು ಜಾತಿ ಇದ್ರದ್ದು ಪ್ರಶ್ನೆ ಅಲ್ಲ, ಇಡೀ ಮಾನವ ಕುಲಕ್ಕೆ ಒಂದು ಸವಾಲು ರೀತಿಯಲ್ಲಿ ಅದೇ ಇದು. ಹಾಗಾಗಿ ಸರ್ಕಾರ ಈ ಕೂಡಲೇ ಇದನ್ನ ಕಠಿಣವಾದಂಥ ತೀರ್ಮಾನ ಮಾಡಬೇಕು, ಕಠಿಣವಾದಂಥ ಎನ್ಕ್ವೈರಿ ಮಾಡಬೇಕು, ಅತ್ಯುಗ್ರವಾದಂಥ ಶಿಕ್ಷೆ ಕೊಟ್ಟು ಇಡೀ ಸಮಾಜಕ್ಕೊಂದು ಮೆಸೇಜ್ ಕೊಡಬೇಕು. ಇವರು ನನ್ನ ಲೆಕ್ಕದಲ್ಲಿ ಮೆಸೇಜ್ ಕೊಡಬೇಕು. ಅದಕ್ಕೆ ಇವತ್ತು ಮುಖ್ಯಮಂತ್ರಿಗಳನ್ನ ನಾವು ಕೇಳಿಕೊಂಡು ಒತ್ತಾಯ ಮಾಡಿ ಬಂದಿದ್ದೀವಿ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಡೆವಲಪ್ಮೆಂಟು ನಡೀತಾ ಇದೆ ಅಂತ. ಅವರಿದ್ದಾಗ ಏನಾಗಿತ್ತು? ಮುಖ್ಯಮಂತ್ರಿಗಳಾದಾಗಲೇ ಒಂದು ಅರ್ಜಿ ಯಾರು ಇಸ್ಕೊಂಡಿರಲಿಲ್ಲ, ಇಲ್ಲಿ ಒಂದು ಗುದ್ಲಿ ಪೂಜೆ ಆಗಿರಲಿಲ್ಲ ಅಲ್ವಾ? ಈಗ ಅವರು ನನಗೆ ಗೊತ್ತಿಲ್ಲ ಯಾರು ಆಗ್ತಾರೆ ಅಂತ, ಯಾರು ಆಗ್ತಾರೆ ಗೊತ್ತಿಲ್ಲ. ಆದರೆ ನಮ್ಮ ಭಾವನೆ DK ಸುರೇಶ್ ಅವರಾದರೆ ಒಳ್ಳೆಯದು ಅಂಥೇಳಿ ಇದು. ಯಾಕೆ ಅಂತಂದರೆ ತಾಲೂಕು ಅಭಿವೃದ್ಧಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳ್ತಿದ್ದೆ. ಬಟ್ ನಿಲ್ಲೋದು ಬಿಡೋದು ತೀರ್ಮಾನ ಅವ್ರದ್ದು. ಆದರೆ ನಮ್ಮ ಅಭಿಲಾಷೆ ಅಥವಾ ನಮ್ಮ ಇದೇನು ಅಂತಂದರೆ, ತಾಲೂಕಿನ ದೃಷ್ಟಿಯಿಂದ, ಚನ್ನಪಟ್ಟಣ ತಾಲೂಕಿನ ದೃಷ್ಟಿಯಿಂದ ಇಲ್ಲೇನೋ ಸರಿ ಅಷ್ಟೊಂದು ಅಭಿವೃದ್ಧಿ ಆಗಲಿಲ್ಲ. DK ಸುರೇಶ್ ಅವರಾದರೆ ಅತ್ಯಂತ ಹೆಚ್ಚಿನ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ, ಕಮಿಟ್ಮೆಂಟ್ ಇದೆ, ಒಳ್ಳೆ ಫಂಡ್ ತರ್ತಾರೆ, ಅವರಾದರೆ ಒಳ್ಳೆಯದು ಅನ್ನುವಂಥ ನಮ್ಮ ಭಾವನೆ ಇದೆ. ನಿಮ್ಮ ಅಭಿಪ್ರಾಯ ಅವ್ರ ಹತ್ರ ಹೇಳಿದ್ದೀವಿ ಅವ್ರ ತೀರ್ಮಾನ ಹೇಳಿದ್ನಲ್ಲ, ನನ್ನ ಪಕ್ಷ ಮತ್ತು ಅವ್ರ ತೀರ್ಮಾನ. ಬಟ್ ನಮ್ಮ ತಾಲೂಕಿನ ದೃಷ್ಟಿಯಿಂದ ಸುರೇಶ್ ಆದರೆ ಒಳ್ಳೆಯದು. ಅವರು ಪಾಸಿಟಿವ್ ಆಗಿ ಎಲ್ಲಿ ಹೇಳೋದು ಸರ್? ನಿಮಗೆ ಹೇಳಿಲ್ವಾ? ನಾನು ನಿಲ್ಲೋದಿಲ್ಲ, ನನ್ನ ಹೆಸರು ಹೇಳ್ಬೇಡಿ ಅಂತ ಹೇಳಿಲ್ವಾ? ಆದರೆ ಅವ್ರು ಏನನ್ನ ಹೇಳ್ಕೊಳ್ಳಿ ಸರ್, ನಮ್ಮ ಇದರಿಂದ ನಾವು ಹೇಳಿದ್ದೀವಿ. ತೀರ್ಮಾನ ಮಾಡೋದು ಬಿಡೋದು ಪಕ್ಷದ್ದು ಮತ್ತು ನಮ್ಮ ವರಿಷ್ಠಕ್ಕೆ ಸೇರಿದ್ದು. ಆದರೆ ತಾಲೂಕಿನ ಮತ್ತೆ ಇನ್ನೊಮ್ಮೆ ಹೇಳ್ತೀನಿ, ತಾಲೂಕಿನ ಚನ್ನಪಟ್ಟಣ ತಾಲೂಕು ಹಿತದೃಷ್ಟಿಯಿಂದ DK ಸುರೇಶ್ ಅವರಾದರೆ ತಾಲೂಕು ಅಭಿವೃದ್ಧಿ ಅಂತ ಆಗುತ್ತೆ.
ಒಂದು ಮುಖ್ಯಮಂತ್ರಿಗಳಿಗೆ ಮನವಿ ಮತ್ತು ಒತ್ತಾಯ ಎರಡೂ ಮಾಡಿ ಬಂದಿದ್ದೀವಿ. ಏನಪ್ಪ ಅಂತಂದರೆ, ಇವತ್ತು ಮುನಿರತ್ನ ಅವರು ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ್ದು ಒಂದೇ ಮಾತಾಡಲಿಲ್ಲ, ಒಕ್ಕಲಿಗರದ್ದು ಒಂದೇ ಮಾತಾಡಲಿಲ್ಲ. ಅವ್ರು ಮಾಡಿರೋದು ನೋಡಿದ್ರೆ ಅಥವಾ ಅವ್ರ ಮೇಲೆ ಆರೋಪಗಳು ಬರ್ತಾ ಇರೋದು ನೋಡಿದ್ರೆ ಮಾನವ ಕುಲಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಬರ್ತಾ ಇರೋದು. ನಮ್ಗೆ ಎಷ್ಟು ಸತಿ ಎಷ್ಟು ಸುಳ್ಳು ನಮ್ಗೆ ಗೊತ್ತಿಲ್ಲ. ನಿಮ್ಮ ಮಾಧ್ಯಮಗಳಲ್ಲಿ ನೋಡಿದ್ಮೇಲೆ ನಮಗೆ ಇದಕ್ಕೇನಾದ್ರು ಕೂಡ ಒಂದು SIT ಮಾಡಿಸ್ಬೇಕು ಅಂಥೇಳಿ ಇವತ್ತು ಒತ್ತಾಯ ಮಾಡಿದ್ದೀವಿ. ಕಾರಣ ಇಷ್ಟೇ, ಈಗ ಅವರು ಬಲವಾಗಿ ಕೇಳಿಬರ್ತಾ ಇರೋದು ಏನಂದರೆ, ಬರೀ ರಾಜಕಾರಣಿಗಳು ಅಷ್ಟೇ ಅಲ್ಲ, ಪೊಲೀಸ್ ಅಧಿಕಾರಿಗಳು, ಇಂಜಿನಿಯರ್ಗಳು, KS, IAS, IPS ಈ ಥರ ಎಲ್ಲ ವರ್ಗದ ಅವರ ಮುಖಂಡರುಗಳು, ಅಂದರೆ ಅವ್ರ ಜೊತೆಲ್ಲ ಅವರಲ್ಲ, ಅವ್ರದ್ದು ಸೇರಿದಾಗೆ ಭಾಳಷ್ಟು ಜನ ಈ ಥರ ಮಾಡಿದ್ದಾರೆ ಅಂಥೇಳಿ ಬಂದಿದೆ. ಸೊ ಹಾಗಾಗಿ ಈಗ ನೀವು ಎಲ್ಲ ಕಡೆ ಈಗ ಮುಂದೆ ಈಗ ಅಲ್ಲಿ 2 ಕಡೆ ಸ್ಟೇಷನ್ 2 ಕಂಪ್ಲೇಂಟ್ ಆಗಿತ್ತು. ಇವತ್ತು ಈ ನೆನ್ನೆ ಇಲ್ಲಿ ನಮ್ಮ ಬೆಂಗಳೂರು ರಾಮನಗರ ಜಿಲ್ಲೆನಲ್ಲಾಗಿದೆ, ಬೆಂಗಳೂರು ದಕ್ಷಿಣ ಜಿಲ್ಲೆನಲ್ಲಾಗಿದೆ. ಇದೇ ಥರ ಇನ್ನೆಲ್ಲೆಲ್ಲಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ನಾವೇನು ಹೇಳಿದ್ವಿ ಇವತ್ತು ಅಂತಂದರೆ, ನೀವು ಒಳ್ಳೆಯ ಅಧಿಕಾರಿ ಹಾಕಿ ನೀವು SITನ ರಚನೆ ಮಾಡಿ ಅದ್ರ ಮೂಲಕ ತನಿಖೆ ಮಾಡಿ ಇದ್ರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀವಿ ನಾವು. ಅದಕ್ಕೆ CM ಅವರು ಇವತ್ತಿನ ದಿನ ನಾನು ಪರಮೇಶ್ವರ್ ಹತ್ರ ಗೃಹ ಮಂತ್ರಿಗಳ ಜೊತೆ ಮಾತಾಡಿ ತೀರ್ಮಾನ ಮಾಡ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಬಿಜೆಪಿಯವರು ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಅಂದರೆ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ಇದ್ದಾಗ ಮಾಡಲಿಲ್ಲ, ಈಗ ಮಾಡ್ತಾ ಇದ್ದಾರೆ ಅನ್ನೋ ಸಮರ್ಥನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಮುನಿರತ್ನ ಅವರು. ನೋಡಿ, ಇದು ಕುಮ್ಮಕ್ಕೆ ಯಾರು? ಅಶ್ವಕ್ಕೆ ಕುಮಾರಸ್ವಾಮಿ ಅವರೇ. ಅವ್ರ್ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡಬೇಕಲ್ಲ, ಯಾರನ್ನ ಮಾಡಿಲ್ಲ ರೀ. ನಾನು ಹೇಳ್ದು BJP JDS ಕಾಂಗ್ರೆಸ್ ಬೇಡ, ಮಾನವ ಕುಲಕ್ಕೆ ಅವಮಾನ ಅಲ್ಲ ಇದು. ನಿಜನ ಸುಳ್ಳು ಹೇಳಿ, ನಾನು ಪಕ್ಷದ ಮೇಲೆ ಮಾತಾಡ್ತಾ ಇಲ್ಲ. ಅವ್ರು ಕುಮ್ಮಕ್ಕೆ ಇವರೇ ಕೊಡ್ತಾವ್ರೆ. ಹಂಗಾರೆ ಯಾರು? ಅಶೋಕು ಕುಮಾರಸ್ವಾಮಿ. ನೆನ್ನೆ ಮೊನ್ನೆ ಮಾಧ್ಯಮದಲ್ಲಿ ಬಂದಿದೆ, TV ಮಾಧ್ಯಮಗಳಲ್ಲಿ ಅಶೋಕ್ ಮೇಲೇ ಟ್ರೈ ಮಾಡಿದ್ರು ಅವರು ಇಂಜೆಕ್ಟ್ ಮಾಡೋಕ್ಕೆ HIV ಅಂತ. ನೀವೇ ಹೇಳಿ. ನಾನು ಹೇಳೋದು ಅವರು ಇವರು ಅಂತಲ್ಲ. ಇವ್ರು ಕುಮ್ಮಕ್ಕಿಲ್ಲ ಅಂದರೆ ಅವರು ಸುಮ್ಮನಿರೋರು, ಇವ್ರು ಕುಮ್ಮಕ್ಕೆ ಕೊಟ್ಕೊಂಡಾಗ ಮಾಡ್ತಾವ್ರೆ. ಹಂಗಾರೆ ಕುಮಾರಸ್ವಾಮಿ ಮಾತಾಡಬೇಕು ಇವತ್ತು. ಯಾರನ್ನಾಗಲಿ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಅಶೋಕ್ ಹೇಳಬೇಕು, ಯಾರನ್ನಾಗಲಿ ಕಠಿಣ ಕ್ರಮ ಕೈಗೊಳ್ಳಿ ಅಂತ. ಈಗ ಏಡ್ಸ್ ಪೇಷಂಟ್ಗಳನ್ನ ಕಳಿಸಿ ಹನಿ ಟ್ರ್ಯಾಪ್ ಮಾಡುವಂಥದ್ದು ಏನಿದೆ ಅದರಲ್ಲಿ? ಮನುಷ್ಯರು ಮಾಡೋಂಥದ್ದು ಹೇಳಿ, ನೀವೇ ಹೇಳಿ. ಅದರಲ್ಲಿ ಯಾರು ಇದ್ದಾರೋ ಗೊತ್ತಿಲ್ಲ ನಮಗೆ. ಯಾವ ಕ್ಯಾಟಗರಿ ಜನಗಳನ್ನ ಅವ್ನು ಆಯ್ಕೆ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಬಟ್ ನಮಗಿರೋ ಮಾತಾಡ್ತಾ ಇರೋದು ನೋಡೋದು, ಈಗ ಜನಗಳು ಮಾತಾಡೋದು ಬಾಯಿಂದ ಬಾಯಿಗೆ ಇಂಜಿನಿಯರ್ಗಳಿದ್ದಾರೆ ಅದರಲ್ಲಿ. ಇಂಜಿನಿಯರ್ಗಳು ಮೇಯ್ನಾಗಿ ಯಾಕೆ ಅಂತಂದರೆ ಇದನ್ನು ಬರ್ಸೋದಕ್ಕೆ ಅಂಥದ್ದು ಬಿಲ್ಗಳನ್ನ ಬರ್ಸ್ಕೊಳ್ಳೋದಕ್ಕೆ, ಪೊಲೀಸ್ ಅಧಿಕಾರಿಗಳನ್ನ ಕೈಲಿಟ್ಕೊಂಡು ಪೊಲೀಸ್ ಅಧಿಕಾರಿಗಳನ್ನ ಮಾಡಿರ್ತಕ್ಕಂಥದ್ದು, ಈ KS ಅಧಿಕಾರಿಗಳನ್ನ ಮಾಡಿರ್ತಕ್ಕಂಥದ್ದು, IAS IPS ಅಧಿಕಾರಿಗಳನ್ನ ಮಾಡಿರ್ತಕ್ಕಂಥದ್ದು. ಆಮೇಲೆ ತನ್ನ ಜೊತೆಲಿ ಅವರಲ್ಲ, ಅವ್ರ ಜೊತೆಲಿರೋರು, ನಮ್ಮ ಜೊತೆಲಲ್ಲ, ಅವ್ರ ಜೊತೆಲಿರುವಂಥ ಮುಖಂಡರುಗಳೇನವ್ರು ಅವ್ರನ್ನೇ ಮಾಡಿ ಇಟ್ಕೊಂಡವ್ರಂತ. ಯಾಕೆಂದರೆ ಅವನೆಲ್ಲೂ ಹೋಗಬಾರ್ದು, ಬೇಕಾದಾಗ ಯೂಸ್ ಮಾಡಬೇಕು ಅಂತ. ಸೊ ಹಾಗಾಗಿ ಇದು ಯಾವುದೇ ಒಂದು ಜಾತಿ ಇದ್ರದ್ದು ಪ್ರಶ್ನೆ ಅಲ್ಲ, ಇಡೀ ಮಾನವ ಕುಲಕ್ಕೆ ಒಂದು ಸವಾಲು ರೀತಿಯಲ್ಲಿ ಅದೇ ಇದು. ಹಾಗಾಗಿ ಸರ್ಕಾರ ಈ ಕೂಡಲೇ ಇದನ್ನ ಕಠಿಣವಾದಂಥ ತೀರ್ಮಾನ ಮಾಡಬೇಕು, ಕಠಿಣವಾದಂಥ ಎನ್ಕ್ವೈರಿ ಮಾಡಬೇಕು, ಅತ್ಯುಗ್ರವಾದಂಥ ಶಿಕ್ಷೆ ಕೊಟ್ಟು ಇಡೀ ಸಮಾಜಕ್ಕೊಂದು ಮೆಸೇಜ್ ಕೊಡಬೇಕು. ಇವರು ನನ್ನ ಲೆಕ್ಕದಲ್ಲಿ ಮೆಸೇಜ್ ಕೊಡಬೇಕು. ಅದಕ್ಕೆ ಇವತ್ತು ಮುಖ್ಯಮಂತ್ರಿಗಳನ್ನ ನಾವು ಕೇಳಿಕೊಂಡು ಒತ್ತಾಯ ಮಾಡಿ ಬಂದಿದ್ದೀವಿ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಡೆವಲಪ್ಮೆಂಟು ನಡೀತಾ ಇದೆ ಅಂತ. ಅವರಿದ್ದಾಗ ಏನಾಗಿತ್ತು? ಮುಖ್ಯಮಂತ್ರಿಗಳಾದಾಗಲೇ ಒಂದು ಅರ್ಜಿ ಯಾರು ಇಸ್ಕೊಂಡಿರಲಿಲ್ಲ, ಇಲ್ಲಿ ಒಂದು ಗುದ್ಲಿ ಪೂಜೆ ಆಗಿರಲಿಲ್ಲ ಅಲ್ವಾ? ಈಗ ಅವರು ನನಗೆ ಗೊತ್ತಿಲ್ಲ ಯಾರು ಆಗ್ತಾರೆ ಅಂತ, ಯಾರು ಆಗ್ತಾರೆ ಗೊತ್ತಿಲ್ಲ. ಆದರೆ ನಮ್ಮ ಭಾವನೆ DK ಸುರೇಶ್ ಅವರಾದರೆ ಒಳ್ಳೆಯದು ಅಂಥೇಳಿ ಇದು. ಯಾಕೆ ಅಂತಂದರೆ ತಾಲೂಕು ಅಭಿವೃದ್ಧಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳ್ತಿದ್ದೆ. ಬಟ್ ನಿಲ್ಲೋದು ಬಿಡೋದು ತೀರ್ಮಾನ ಅವ್ರದ್ದು. ಆದರೆ ನಮ್ಮ ಅಭಿಲಾಷೆ ಅಥವಾ ನಮ್ಮ ಇದೇನು ಅಂತಂದರೆ, ತಾಲೂಕಿನ ದೃಷ್ಟಿಯಿಂದ, ಚನ್ನಪಟ್ಟಣ ತಾಲೂಕಿನ ದೃಷ್ಟಿಯಿಂದ ಇಲ್ಲೇನೋ ಸರಿ ಅಷ್ಟೊಂದು ಅಭಿವೃದ್ಧಿ ಆಗಲಿಲ್ಲ. DK ಸುರೇಶ್ ಅವರಾದರೆ ಅತ್ಯಂತ ಹೆಚ್ಚಿನ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ, ಕಮಿಟ್ಮೆಂಟ್ ಇದೆ, ಒಳ್ಳೆ ಫಂಡ್ ತರ್ತಾರೆ, ಅವರಾದರೆ ಒಳ್ಳೆಯದು ಅನ್ನುವಂಥ ನಮ್ಮ ಭಾವನೆ ಇದೆ. ನಿಮ್ಮ ಅಭಿಪ್ರಾಯ ಅವ್ರ ಹತ್ರ ಹೇಳಿದ್ದೀವಿ. ಅವ್ರ ತೀರ್ಮಾನ ಹೇಳಿದ್ನಲ್ಲ, ನನ್ನ ಪಕ್ಷ ಮತ್ತು ಅವ್ರ ತೀರ್ಮಾನ. ಬಟ್ ನಮ್ಮ ತಾಲೂಕಿನ ದೃಷ್ಟಿಯಿಂದ ಸುರೇಶ್ ಆದರೆ ಒಳ್ಳೆಯದು. ಪಾಸಿಟಿವ್ ಆಗಿ ಹೇಳಿದಾರ ಸರ್, ನಿಂತ್ಕೋತೀನಿ ಆ ಥರ ಏನಾದರೂ? ಅವರು ಪಾಸಿಟಿವ್ ಆಗಿ ಎಲ್ಲಿ ಹೇಳೋದು ಸರ್? ನಿಮಗೆ ಹೇಳಿಲ್ವಾ ನಾನು ನಿಲ್ಲೋದಿಲ್ಲ, ನನ್ನ ಹೆಸರು ಹೇಳ್ಬೇಡಿ ಅಂತ ಹೇಳಿಲ್ವಾ? ಆದರೆ ಅವ್ರು ಏನನ್ನ ಹೇಳ್ಕೊಳ್ಳಿ ಸರ್, ನಮ್ಮ ಇದರಿಂದ ನಾವು ಹೇಳಿದ್ದೀವಿ. ತೀರ್ಮಾನ ಮಾಡೋದು ಬಿಡೋದು ಪಕ್ಷದ್ದು ಮತ್ತು ನಮ್ಮ ವರಿಷ್ಠಕ್ಕೆ ಸೇರಿದ್ದು. ಆದರೆ ತಾಲೂಕಿನ ಮತ್ತೆ ಇನ್ನೊಮ್ಮೆ ಹೇಳ್ತೀನಿ, ತಾಲೂಕಿನ ಚನ್ನಪಟ್ಟಣ ತಾಲೂಕು ಹಿತದೃಷ್ಟಿಯಿಂದ DK ಸುರೇಶ್ ಅವರಾದರೆ ತಾಲೂಕು ಅಭಿವೃದ್ಧಿ ಅಂತ ಆಗುತ್ತೆ.